ಶಬರಿಮಲೆ ಯಾತ್ರೆ ಮುಗಿಸಿ ವಾಪಸ್ಸಾಗುತ್ತಿದ್ದ ಮಾಲಾಧಾರಿಗಳಿದ್ದ ಕ್ರೂಸರ್ ವಾಹನವೊಂದು ತುಮಕೂರು ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯ ರಾಷ್ಟ್ರೀಯ ಹೆದ್ದಾರಿ ಬಳಿ ನಿಂತಿದ್ದ ಲಾರಿಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಭೀಕರ ಅಪಘಾತ ಸಂಭವಿಸಿ 4 ಅಯ್ಯಪ್ಪ ಮಾಲಾಧಾರಿಗಳು ಸ್ಥಳದಲ್ಲಿ ಸಾವನ್ನಪ್ಪಿದ್ದು 7 ಜನರಿಗೆ ಗಂಭೀರ ಗಾಯವಾಗಿದೆ. ಇಂದು ಬೆಳಗಿನ ಜಾವ ಸುಮಾರು 5:30 ಸಮಯದಲ್ಲಿ ಮಂಜು ಕವಿದಿದ್ದ ಹಿನ್ನೆಲೆ ಚಾಲಕನ ನಿಯಂತ್ರಣ ತಪ್ಪಿ ಕ್ರೂಸರ್ ಲಾರಿ ಡಿಕ್ಕಿ ಹೊಡೆದಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರು ಮೂಲದ 11 ಜನ ಮಾಲಾಧಾರಿಗಳು ಕ್ರೂಸರ್ ವಾಹನದಲ್ಲಿದ್ದರು. 11 ಜನರಲ್ಲಿ 4 ಮೃತಪಟ್ಟಿದ್ದು 7 ಜನರಿಗೆ ಗಂಭೀರ ಗಾಯಗಳಾಗಿದೆ ಎನ್ನಲಾಗಿದೆ. ಮೃತರನ್ನು 7 ವರ್ಷದ ಸಾಕ್ಷಿ, 45 ವರ್ಷದ ಮಾರುತಪ್ಪ, 30 ವರ್ಷದ ವೆಂಕಟೇಶ್ ಮತ್ತು 28 ವರ್ಷದ ಗವಿಸಿದ್ದಪ್ಪ ಎಂದು ಗುರುತಿಸಲಾಗಿದ್ದು, ಇವರೆಲ್ಲರೂ ಕೊಪ್ಪಳ ಜಿಲ್ಲೆಯ ಲಬುರ್ಗ ಗ್ರಾಮದ ನಿವಾಸಿಗಳು ಎಂದು ಗುರುತಿಸಲಾಗಿದೆ. ಗಾಯಗೊಂಡ 7 ಜನರನ್ನು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಘಟನೆ ಬಗ್ಗೆ ಮಗಳನ್ನು ಕಳೆದುಕೊಂಡ ತಂದೆ ಹುಲಿಗಪ್ಪ ಕಣ್ಣೀರು ಹಾಕಿದ್ದು, 6 ವರ್ಷದ ಸಾಕ್ಷಿ, ನನ್ನ ಮಗಳು ಶಬರಿಮಲೆಗೆ 5ರಂದು ತೆರಳಿದ್ದೆವು. ದೇವರ ದರ್ಶನ ಮಾಡಿಕೊಂಡು ವಾಪಸ್ಸಾಗುತ್ತಿದ್ದೆವು. ಮಗಳು ನನ್ನ ಪಕ್ಕದಲ್ಲೇ ಮಲಗಿದ್ಲು. ಅಪಘಾತ ಹೇಗಾಯಿತು ಎಂದು ಗೊತ್ತಿಲ್ಲ. ನನ್ನ ಮಗಳು 1ನೇ ತರಗತಿ ಓದುತ್ತಿದ್ದಳು. 2ನೇ ಬಾರಿ ಶಬರಿಮಲೆಗೆ ಕರೆದೊಯ್ಯುತ್ತಿದ್ವು. ಒಳ್ಳೆಯದಾಗಲಿ ಎಂದು ದೇವರ ದರ್ಶನ ಮಾಡಿ ವಾಪಸ್ಸಾಗುತ್ತಿದ್ದೆವು. ಹೀಗಾಗಿದೆ ಎಂದು ಕಣ್ಣೀರು ಹಾಕಿದ್ದಾರೆ. ಘಟನಾ ಸ್ಥಳಕ್ಕೆ ಸ್ಥಳೀಯ ಪೊಲೀಸರು ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ.ಬಿ. ಅಶೋಕ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ, ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಸುಮಾರು ನಮಗೆ ಒಂದು 5:15ಕ್ಕೆ ಒಂದು ಮಾಹಿತಿ ಬಂದಿತ್ತು. ಕೋರಾ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ವಸಂತ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಮುಂಭಾಗ ನ್ಯಾಷನಲ್ ಹೈವೇ ಮೇಲೆ ಒಂದು ಟ್ರಕ್ಗೆ ಹಿಂದೆಯಿಂದ ಒಂದು ಕ್ರೂಸರ್ ವೆಹಿಕಲ್ ಹೋಗಿ ಓಡಿಕೊಂಡು ಸ್ಪಾಟಲ್ಲೇ 4 ಜನ ಮೃತಪಟ್ಟಿರೋದು ಮಾಹಿತಿ ಕಂಡು ಬಂದಿತ್ತು. ಇಮಿಡಿಯೇಟಾಗಿ ನಮ್ಮ ಹೈವೇ ಮೊಬೈಲ್ ಸ್ಪಾಟಿಗೆ ಹೋಗಿದ್ದರು. ಅದಾದಮೇಲೆ ನಮ್ಮ ಲೋಕಲ್ ಪೊಲೀಸರು ನನ್ನ ಸಮೇತನೂ ಸ್ಪಾಟಿಗೆ ಹೋಗಿ ನೋಡಿದಾಗ ಲೆಫ್ಟ್ ಸೈಡ್ ಟ್ರಕ್ ಪಾರ್ಕ್ ಮಾಡಿರೋದು, ಆ ಟ್ರಕ್ಗೆ ಹೋಗಿ ಇವರು ಓಡಿಕೊಂಡು ಡೆತ್ ಆಗಿದ್ದರು. ಸೊ ಟೋಟಲ್ 11 ಜನ ಗಾಡಿಯಲ್ಲಿದ್ದರು. ಇವರೆಲ್ಲ ಕುಕನೂರು, ಕೊಪ್ಪಲ್ ಜಿಲ್ಲೆಯ ವಾಸ್ತವ್ಯರು. ಸೊ ಇವರೆಲ್ಲ ವಾಪಸ್ ಶಬರಿಮಲೆಗೆ ಹೋಗಿ ವಾಪಸ್ಸು ಕೊಪ್ಪಲ್ ಹೋಗ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಮೋಸ್ಟ್ ಪ್ರಾಬ್ಲಿ ಸದ್ಯಕ್ಕೆ ನಮಗೆ ಕಂಡು ಬರ್ತಾ ಇರೋದು ಡ್ರೈವರ್ ಮಲಗಿರೋದ್ರಿಂದ ಈ ಘಟನೆ ನಡೆದಿರೋದು ಅನ್ನೋದು ಕಂಡು ಬರ್ತಾ ಇದೆ. ತಿಮ್ಮಯ್ಯ, ಈ ನ್ಯೂಸ್ ಟಿವಿ, ತುಮಕೂರು.